KSRTC ಬಸ್ ದರ ಎಲ್ಲ ಕಾಲದಲ್ಲೂ ಕೂಡ ನಡ್ಕೊ ಬಂದಿದೆ, ಎಲ್ಲ ಸರ್ಕಾರಗಳಲ್ಲೂ ಕೂಡ ನಡ್ಕೊ ಬಂದಿದೆ. ಬಿಕಾಸ್ ಅಲ್ಲಿ ನೌಕರರ ಸಂಬಳ ಜಾಸ್ತಿ ಆಗ್ತದೆ, ಡೀಸೆಲ್ ಬೆಲೆ ಜಾಸ್ತಿ ಆಗ್ತದೆ, ಬಸ್ಸನ್ನ ಕೊಂಡ್ಕೊಳ್ತಕ್ಕಂಥದ್ದು ಬಸ್ಸಿನ ಬೆಲೆ ಕೂಡ ಜಾಸ್ತಿ ಆಗ್ತಾ ಇರ್ತದೆ, ಮತ್ತು ಇನ್ಫ್ಲೇಷನ್ ಕೂಡ ಇರ್ತದೆ. ಸೊ ನಾವು ಬೆಲೆ ಏರಿಸಿ 5 ವರ್ಷಗಳ ಹಿಂದೆ 2000 ಇಸ್ವಿನಲ್ಲಿ ಬೆಲೆ ಏರಿಸಿ ಇದ್ದು ಬೆಲೆ ಹೆಚ್ಚಿಗೆ ಆಗಿದ್ದದು. ಸೊ ನಮ್ಮ ಎಲ್ಲ KSRTC ಕಾರ್ಪೊರೇಷನ್ಗಳಿದ್ದಾವಲ್ಲ, ಅವು ಎಲ್ಲ ತೊಂದರೆಯಲ್ಲಿದ್ದಾವೆ ಅಂತ ಹೇಳಿದ್ರು. ಹಾಗಾಗಿ ಮತ್ತು ಭಾಳ ದಿನಗಳಿಂದ ಬೇಡಿಕೆ ಇತ್ತು, ಅದಕ್ಕೋಸ್ಕರ ಮಾಡಿದ್ದೀವಿ. ಈಗ BJP ಅವ್ರ ಕಾಲದಲ್ಲಿ ಆಗಿರಲಿಲ್ವಾ, ಕುಮಾರಸ್ವಾಮಿ ಕಾಲದಲ್ಲಿ ಆಗಿರಲಿಲ್ವ, ಬೆಲೆ ಏರಿಕೆ ಆಗಿರಲಿಲ್ವ? ಇಲ್ಲ ಮಾಡಿಲ್ಲ ಅಂತ ಹೇಳಲಿ ನೋಡೋಣ. ಹಾಂ, ಈಗ ಕೇಂದ್ರ ಸರ್ಕಾರದಲ್ಲಿ ಮಾಡಿಲ್ವಾ, ರೈಲ್ವೆ ದರ ಏರಿಸಿಲ್ವಾ? ಹಾಂ, ಇಲ್ಲ, ಅದೆಲ್ಲ ಹೈಕಮಾಂಡ್ನವರು ತೀರ್ಮಾನ ಮಾಡೋದು, ನಾವಲ್ಲ ಮಾಡೋದು. KPCC ಅಧ್ಯಕ್ಷರದು, ಚೀಫ್ ಮಿನಿಸ್ಟರ್ದು ಎಲ್ಲ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದು. ಯಾವುದು ಖಾಲಿ ಇದ್ದಾವೆ? ಹೌದೌದು, ನಾಗೇಂದ್ರ ಅವರದು ಹೈಕಮಾಂಡ್ನವ್ರ ಜೊತೆ ಮಾತಾಡಿ ಅದನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸ. ಯಾರ ಕಾಲದಲ್ಲಿ ನಿಂತೋದದ್ದು? ಯಾರ ಕಾಲದಲ್ಲಪ್ಪ ನಿಂತೋದದ್ದು? ಅದು ಯಾವುದೇ ಸರ್ಕಾರ ಅಲ್ಲ, ಕೋರ್ಟ್ ಮುಂದೆ ಹೋಗಿದೆ, ಕೋರ್ಟ್ನಲ್ಲಿ ಇತ್ಯರ್ಥ ಆಗಬೇಕು. ನಾವು ಎಲೆಕ್ಷನ್ ಮಾಡೋಕ್ಕೆ ತಯಾರಾಗಿದ್ದೀವಿ. ಎಲೆಕ್ಷನ್ ಮಾಡಲಿಕ್ಕೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಲಿಕ್ಕೆ ತಯಾರಾಗಿದ್ದೀವಿ. ಯಾವಾಗಾದರೂ ಕೂಡ ಚುನಾವಣೆ ಮಾಡ್ತೀವಿ. KSRTC ಬಸ್ ದರ ಎಲ್ಲ ಕಾಲದಲ್ಲೂ ಕೂಡ ನಡ್ಕೊ ಬಂದಿದೆ, ಎಲ್ಲ ಸರ್ಕಾರಗಳಲ್ಲೂ ಕೂಡ ನಡ್ಕೊ ಬಂದಿದೆ. ಬಿಕಾಸ್ ಅಲ್ಲಿ ನೌಕರರ ಸಂಬಳ ಜಾಸ್ತಿ ಆಗ್ತದೆ, ಡೀಸೆಲ್ ಬೆಲೆ ಜಾಸ್ತಿ ಆಗ್ತದೆ, ಬಸ್ಸನ್ನ ಕೊಂಡ್ಕೊಳ್ತಕ್ಕಂಥದ್ದು ಬಸ್ಸಿನ ಬೆಲೆ ಕೂಡ ಜಾಸ್ತಿ ಆಗ್ತಾ ಇರ್ತದೆ, ಮತ್ತು ಇನ್ಫ್ಲೇಷನ್ ಕೂಡ ಇರ್ತದೆ. ಸೊ ನಾವು ಬೆಲೆ ಏರಿಸಿ 5 ವರ್ಷಗಳ ಹಿಂದೆ 2000 ಇಸ್ವಿನಲ್ಲಿ ಬೆಲೆ ಏರಿಸಿ ಇದ್ದು ಬೆಲೆ ಹೆಚ್ಚಿಗೆ ಆಗಿದ್ದದು. ಸೊ ನಮ್ಮ ಎಲ್ಲ KSRTC ಕಾರ್ಪೊರೇಷನ್ಗಳಿದ್ದಾವಲ್ಲ, ಅವು ಎಲ್ಲ ತೊಂದರೆಯಲ್ಲಿದ್ದಾವೆ ಅಂತ ಹೇಳಿದ್ರು. ಹಾಗಾಗಿ ಮತ್ತು ಭಾಳ ದಿನಗಳಿಂದ ಬೇಡಿಕೆ ಇತ್ತು, ಅದಕ್ಕೋಸ್ಕರ ಮಾಡಿದ್ದೀವಿ. ಈಗ BJP ಅವ್ರ ಕಾಲದಲ್ಲಿ ಆಗಿರಲಿಲ್ವಾ, ಕುಮಾರಸ್ವಾಮಿ ಕಾಲದಲ್ಲಿ ಆಗಿರಲಿಲ್ವ, ಬೆಲೆ ಏರಿಕೆ ಆಗಿರಲಿಲ್ವ? ಇಲ್ಲ ಮಾಡಿಲ್ಲ ಅಂತ ಹೇಳಲಿ ನೋಡೋಣ. ಹಾಂ, ಈಗ ಕೇಂದ್ರ ಸರ್ಕಾರದಲ್ಲಿ ಮಾಡಿಲ್ವಾ, ರೈಲ್ವೆ ದರ ಏರಿಸಿಲ್ವಾ? ಹಾಂ, ಇಲ್ಲ, ಅದೆಲ್ಲ ಹೈಕಮಾಂಡ್ನವರು ತೀರ್ಮಾನ ಮಾಡೋದು, ನಾವಲ್ಲ ಮಾಡೋದು. KPCC ಅಧ್ಯಕ್ಷರದು, ಚೀಫ್ ಮಿನಿಸ್ಟರ್ದು ಎಲ್ಲ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದು. ಯಾವುದು ಖಾಲಿ ಇದ್ದಾವೆ? ಹೌದೌದು, ನಾಗೇಂದ್ರ ಅವರದು ಹೈಕಮಾಂಡ್ನವ್ರ ಜೊತೆ ಮಾತಾಡಿ ಅದನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸ. ಯಾರ ಕಾಲದಲ್ಲಿ ನಿಂತೋದದ್ದು? ಯಾರ ಕಾಲದಲ್ಲಪ್ಪ ನಿಂತೋದದ್ದು? ಅದು ಯಾವುದೇ ಸರ್ಕಾರ ಅಲ್ಲ, ಕೋರ್ಟ್ ಮುಂದೆ ಹೋಗಿದೆ, ಕೋರ್ಟ್ನಲ್ಲಿ ಇತ್ಯರ್ಥ ಆಗಬೇಕು. ನಾವು ಎಲೆಕ್ಷನ್ ಮಾಡೋಕ್ಕೆ ತಯಾರಾಗಿದ್ದೀವಿ. ಎಲೆಕ್ಷನ್ ಮಾಡಲಿಕ್ಕೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಲಿಕ್ಕೆ ತಯಾರಾಗಿದ್ದೀವಿ. ಯಾವಾಗಾದರೂ ಕೂಡ ಚುನಾವಣೆ ಮಾಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.